ರಾಜ್ಯದಲ್ಲಿ ನಾಯಕತ್ವ ಪಾಲಿಟಿಕ್ಸ್ ತಾರಕಕ್ಕೇರಿದೆ. ಇದರ ನಡುವೆಯೇ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಪ್ರವಾಸ ಕೈಗೊಂಡಿದ್ದಾರೆ. ಕೇಂದ್ರ ಸಚಿವರ ಭೇಟಿಯ ನೆಪದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಭೇಟಿಗೆ ಯತ್ನಿಸಿದ್ದಾರೆ. ಈಗಾಗಲೇ ಸಿಎಂ ಆಗಿ 2.5 ವರ್ಷ ಅಧಿಕಾರ ಪೂರೈಸಿರೋ ಹಿನ್ನೆಲೆ ಕೊನೆಯ ಸುತ್ತಿನ ಕಸರತ್ತಿಗೆ ಕನಕಪುರದ ಬಂಡೆ ಇಳಿದಂತಿದೆ. ಈ ಕುರಿತು ಇನ್ಸೈಡ್ ಸ್ಟೋರಿ ಇಲ್ಲಿದೆ, ನೋಡೋಣ ಬನ್ನಿ. ನೀರಾವರಿ ನೆಪ, ಸಿಎಂ ಪಟ್ಟಕ್ಕಾಗಿ ಡಿಕೆಶಿ ಡೆಲ್ಲಿ ಟ್ರಿಪ್. ಹೈಕಮಾಂಡ್ ಮುಂದೆ ಕೊನೆ ಹಂತದ ಕಸರತ್ತು. ಸಂಕ್ರಾಂತಿಗೆ ಡಿಕೆಶಿಗೆ ಗುಡ್ ನ್ಯೂಸ್ ಕೊಡುತ್ತಾ ಹೈಕಮಾಂಡ್. ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನಡುವಿನ ಸಿಎಂ ಪಟ್ಟದ ಫೈಟ್ ದಿನದಿಂದ ದಿನಕ್ಕೆ ತಾರಕಕ್ಕೇರುತ್ತಲೇ ಇದೆ. ಇದರ ನಡುವೆ ಡಿಕೆ ಶಿವಕುಮಾರ್ ಡೆಲ್ಲಿಯಲ್ಲಿ ತಮ್ಮದೇ ಆದ ತಂತ್ರ ಹೂಡಲು ಮುಂದಾಗಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2.5 ವರ್ಷ ಪೂರೈಸಿದೆ, ಆದರೂ ನನಗೆ ಸಿಎಂ ಸ್ಥಾನ ದೊರಕುತ್ತಿಲ್ಲ ಅಂತ ಹೈಕಮಾಂಡ್ ಮುಂದೆ ಕೊನೆ ಹಂತದ ಕಸರತ್ತಿಗೆ ದೆಹಲಿಯಲ್ಲಿ ಠಿಕಾಣಿ ಹೂಡಿದ್ದಾರೆ. ರಾಹುಲ್ ಭೇಟಿಗೆ ಅವಕಾಶ ನೀಡಿದ್ದೆ, ಆದರೆ ಪವರ್ ಶೇರಿಂಗ್ ವಿಚಾರವನ್ನು ಪ್ರಸ್ತಾಪಿಸಿ ತಮಗೆ ಒಂದು ಅವಕಾಶ ಮಾಡಿಕೊಡಿ ಅನ್ನೋ ನಿಟ್ಟಿನಲ್ಲಿ ಮಾತುಕತೆ ನಡೆಸಲು ಸಜ್ಜಾಗಿದ್ದಾರೆ. ಅಗತ್ಯ ಬಿದ್ದರೆ ಸೋನಿಯಾ ಗಾಂಧಿ ಭೇಟಿಗೂ ಡಿಕೆ ಶಿವಕುಮಾರ್ ಸಜ್ಜಾಗಿದ್ದಾರೆ. ದೆಹಲಿ ಡಿಕೆ ಭೇಟಿ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಮಾತನಾಡಿ, ನಾಯಕತ್ವ ಬದಲಾವಣೆ ವಿಚಾರವಾಗಿ ಯಾವುದೇ ಗೊಂದಲ ಇಲ್ಲ, ವರಿಷ್ಠರ ಆದೇಶಕ್ಕೆ ಬದ್ಧ ಅಂತ ಸಿಎಂ ಪದೇ ಪದೇ ಪುನರುಚ್ಚಾರ ಮಾಡುತ್ತಿದ್ದಾರೆ. ಇನ್ನು ದೆಹಲಿ ಪ್ರವಾಸಕ್ಕೆ ತೆರಳಿದ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಕೂಡ ದೆಹಲಿ ಪ್ರವಾಸಕ್ಕೆ ತೆರಳುತ್ತಾರೆ ಅಂತ ಹೇಳಲಾಗ್ತಿದ್ದು, ಸಿಡಬ್ಲ್ಯೂಸಿ ಸಭೆಗೆ ನಾನು ಹೋಗಲ್ಲ, ಹೈಕಮಾಂಡ್ ಕರೆದ್ರೆ ದೆಹಲಿಗೆ ಹೋಗ್ತೀನಿ ಅಂತ ಸಿಎಂ ಹೇಳಿಕೆ ನೀಡಿದ್ದಾರೆ. ಸಿಡಬ್ಲ್ಯೂಸಿ ಐ ಆಮ್ ನಾಟ್ ಎ ಮೆಂಬರ್ ಆಫ್ ದಿ ಸಿಡಬ್ಲ್ಯೂಸಿ. ಎಕ್ಸ್ಟೆಂಡೆಡ್ ಮೀಟಿಂಗ್ ಆದ್ರೆ ಮಾತ್ರ ಕರೀತಾರೆ, ಇದು ರೆಗ್ಯುಲರ್ ಮೀಟಿಂಗ್. ರಾಜ್ಯದಲ್ಲಿ ಸಿಎಂ ಆಪ್ತರು ಡಿನ್ನರ್ ಮೀಟಿಂಗ್ ನೆಪದಲ್ಲಿ ಪದೇ ಪದೇ ಭೇಟಿಯಾಗ್ತಿದ್ದಾರೆ. ಅಲ್ಲದೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಸಿಎಂ ಆಪ್ತರನ್ನೇ ಭೇಟಿಯಾಗಿ ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಮುಂದಾಗಿದ್ದಾರೆ. ಸಿಎಂ ಆಪ್ತರಿಂದ ವ್ಯಕ್ತವಾಗಿರುವ ಅಭಿಪ್ರಾಯವನ್ನ ರಾಹುಲ್ ಗಮನಕ್ಕೆ ತರಲು ಡಿಕೆಶಿ ಸಜ್ಜಾಗಿದ್ದಾರೆ. ಹೀಗಾಗಿ ನಾಯಕತ್ವ ಬದಲಾವಣೆ ವಿಚಾರ ಫೈನಲ್ ಘಟ್ಟವನ್ನು ತಲುಪಿದ್ದು, ಪಟ್ಟಕ್ಕೇರಲು ಈ ಬಾರಿ ಶಿವಕುಮಾರ್ ಕೊನೆ ಕಸರತ್ತು ನಡೆಸುತ್ತಿದ್ದಾರೆ. ಇನ್ನು ಡಿಕೆ ವಿಷಯದಲ್ಲಿ ಹೈಕಮಾಂಡ್ ಮೌನ ವಹಿಸಿರುವುದಕ್ಕೆ ಅನ್ನೋದನ್ನು ನೋಡೋದಾದ್ರೆ, ಅಧಿಕಾರ ಹಂಚಿಕೆಯ ಬಗ್ಗೆ ರಾಹುಲ್ ಮುಂದೆ ಚರ್ಚೆಯಾಗಿಲ್ಲ. ವೇಣುಗೋಪಾಲ್, ಖರ್ಗೆ, ಸುರ್ಜೇವಾಲಾ ಮುಂದೆ ಮಾತ್ರ ಚರ್ಚೆಯಾಗಿದೆ. ಅಹಿಂದ ನಾಯಕನನ್ನ ಎದುರು ಹಾಕಿಕೊಳ್ಳೋದು ಬೇಡ ಅನ್ನೋ ಲೆಕ್ಕಾಚಾರ ಕಾಂಗ್ರೆಸ್ ಹೈಕಮಾಂಡ್ ಮಾಡ್ತಿದೆ. ಎಐಸಿಸಿ ಒಬಿಸಿ ಸಮಾವೇಶದಲ್ಲಿ ಸಿದ್ದರಾಮಯ್ಯರನ್ನ ಒಬಿಸಿ ಚಾಂಪಿಯನ್ ಅಂತ ಬಿಂಬಿಸಲಾಗಿದೆ. ಬದಲಾವಣೆಗೆ ಕೈ ಹಾಕಿದ್ರೆ ತಪ್ಪು ಸಂದೇಶ ಹೋಗಲಿದೆ. ಒಟ್ಟಾರೆ ಪಕ್ಷದ ಆಂತರಿಕ ಭಿನ್ನಮತಗಳಿಂದಾಗಿ ಈಗಾಗಲೇ ಕಾಂಗ್ರೆಸ್ ಮಧ್ಯಪ್ರದೇಶ, ರಾಜಸ್ಥಾನ, ಪಂಜಾಬ್ ಸೇರಿ ಹಲವು ರಾಜ್ಯಗಳಲ್ಲಿ ಹೀನಾಯ ಸೋಲು ಕಂಡಿದೆ. ಅಲ್ಲಿ ಹೈಕಮಾಂಡ್ ತೆಗೆದುಕೊಂಡ ನಿರ್ಣಯಗಳು ಕಾಂಗ್ರೆಸ್ಗೆ ದುಬಾರಿಯಾಗಿವೆ. ಆದರೆ ಕರ್ನಾಟಕದಲ್ಲಿ ಸ್ಥಳೀಯ ನಾಯಕತ್ವದ ಕಾರಣಕ್ಕೆ ಕಾಂಗ್ರೆಸ್ ಬಹುಮತ ಪಡೆದಿದೆ. ಈಗ ಇಲ್ಲಿಯೂ ಗೊಂದಲಗಳಾಗುತ್ತಿರೋದು ಹೈಕಮಾಂಡ್ಗೆ ಬಿಸಿ ತುಪ್ಪವಾಗಿದೆ. ದುರ್ಗೇಶ್ ನಾಯ್ಕ್, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.